Hello guys, welcome back to Banking Kannadiga. In this video, I am going to discuss about UCO Bank LBO exam which was held yesterday. ಸೊ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಯುಕೋ ಬ್ಯಾಂಕ್ LBO ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ. ಸೊ ನಾನು ಅಟೆಂಡ್ ಮಾಡಿದ್ದೆ ಎಕ್ಸಾಮು. ನಿನ್ನೆ ಸೆಕೆಂಡ್ ಶಿಫ್ಟಲ್ಲಿ ಇತ್ತು ಮೈಸೂರಲ್ಲಿ. ಸೊ ಯಾರ್ಯಾರು ಅಟೆಂಡ್ ಮಾಡಿದ್ರಿ ನೀವು ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್ ಅಟೆಂಪ್ಟ್ಸ್ ಅಲ್ಲ ಎಕ್ಸ್ಪೆಕ್ಟೆಡ್ ಸ್ಕೋರು ಆ್ಯಂಡ್ ಕೆಟಗರಿ ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಕಟ್ ಆಫ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇತ್ತು ಅಂತ ಗೊತ್ತಾಗುತ್ತೆ. ಸೊ ನನಗೆ ಸ್ವಲ್ಪ ಯೂನಿಯನ್ ಬ್ಯಾಂಕ್ LBO ಅಟೆಂಡ್ ಮಾಡಿದ್ದೀನಿ. ಇಂಡಿಯನ್ ಬ್ಯಾಂಕ್ LBO ಮಾಡಿರಲಿಲ್ಲ. ಬಟ್ ಇಂಡಿಯನ್ ಬ್ಯಾಂಕ್ LBO ಮಾಡಿರೋರು ಹೇಳಿದರು ಯೂನಿಯನ್ ಬ್ಯಾಂಕ್ LBO ವಾಸ್ ಟಫರ್ ದ್ಯಾನ್ ಇಂಡಿಯನ್ ಬ್ಯಾಂಕ್ LBO ಅಂತ. ಬಟ್ ನಾನು ಯೂನಿಯನ್ ಬ್ಯಾಂಕ್ LBOಗಿಂತ ಇದು ಸ್ವಲ್ಪ ಟಫ್ ಅನ್ನಿಸ್ತು ನನಗೆ. ಸೊ ಈಗ ಡಿಸ್ಕಸ್ ಮಾಡೋಣ. ಸೊ ಏನೇನು ಕ್ವಶನ್ಸ್ ಬಂದಿತ್ತು ಅಂದರೆ ರೀಸನಿಂಗಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ 7% ಇತ್ತು. ಇನ್ ಆ್ಯಂಡ್ ಔಟು ಇನ್ ಗ್ರೇಟರ್ ದೆನ್ ಔಟ್ ಅಂತ ಇತ್ತು. ಔಟ್ ಗ್ರೇಟರ್ ಅದೇನೋ ಮರ್ತೋಗಿದೆ. ಔಟಿಗೆ 4 ಮೆಂಬರ್ಸ್ ಇನ್ ಅಥವಾ 4 ಮೆಂಬರ್ಸ್ ಔಟ್ ಇತ್ತು. ಸೊ ಇದೊಂದು ಕರೆಕ್ಟ್ ಆಗಿದೆ ನಂದು. ಆ್ಯಂಡ್ ಲೀನಿಯರ್ ಸಿಟ್ಟಿಂಗ್ ಅರೇಂಜ್ಮೆಂಟು ಅನ್ಸರ್ಟೈನ್ ಪರ್ಸನ್ನು 15 ಮೆಂಬರ್ಸ್ ಬರ್ತಾರೆ. ಆ್ಯಂಡ್ ಪಜಲಲ್ಲಿ 4x4 ಫ್ಲ್ಯಾಟ್ 4 ಬೇಸ್ಡ್ ಈಸಿಯಾಗೇ ಇತ್ತು. ಎಲ್ಲದೂ 2 ಪಾಸಿಬಿಲಿಟಿ ತೊಗೊಳಂಗೆ ಇದ್ದಿದ್ದು. ಆ್ಯಂಡ್ ಮಂತು ವೇರಿಯೇಬಲು ಒಂದು ವೇರಿಯೇಬಲ್ ಇತ್ತು ಮಂತ್ ಬೇಸ್ಡು. ಸೊ ಅದು ಓಕೆ 6 ಮಂತ್ ಇತ್ತು ಅನಿಸುತ್ತೆ, ಮರ್ತೋಗಿದೆ. ಸೊ ಕೋಡೆಡ್ ಬ್ಲಡ್ ರಿಲೇಷನ್ಶಿಪ್ಪು. ಸೊ ಇದು ಅಟೆಂಡೇಬಲ್ಲು. ಕೋಡೆಡ್ ಇದ್ದರೆ ಅಷ್ಟು ಆ ಥರ ಏನು ಡೀಪಾಗಿರಲಿಲ್ಲ, ನಾರ್ಮಲ್ ಕೋಡೆಡ್ ಥರ ಇತ್ತು. ಲೈಕ್ ಇನ್ಇಕ್ವಾಲಿಟೀಸ್ ಇರುತ್ತಲ್ಲ ಕೋಡೆಡು ಆ ಥರ. ಸಿಲೋಗಿಸಮ್ 3 ಇದು ಸಿಂಪಲ್ ಇತ್ತು. ಕೋಡಿಂಗ್ ಡಿಕೋಡಿಂಗು ಸ್ವಲ್ಪ ಸಿಂಬಲ್ಸ್ ಬೇರೆ ಥರ ಯೂಸ್ ಮಾಡಿದ್ರು. ನಾವು ಕೋಡಿಂಗ್ ಬರ್ಕೊಳ್ಳೋಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಬಟ್ ಇದು ಸಿಂಪಲ್ ಇತ್ತು. +1 -1 ಅಂದರೆ ಒಂದು ವರ್ಡ್ ಕೊಟ್ಟಿದ್ರು. ಪ್ರೀವಿಯಸ್ ಆಡ್ ನಂಬರ್ ಇರುತ್ತಲ್ಲ, ಆಡ್ ಪ್ಲೇಸಲ್ಲಿರೋ ಆಲ್ಫಾಬೆಟ್ಗೆ +1 ಏನೋ, ಈವನ್ ಪ್ಲೇಸಲ್ಲಿರೋ ಆಲ್ಫಾಬೆಟ್ಗೆ -1. ಸೊ ಅದು ಫಾರ್ಮ್ ಮಾಡಿಬಿಟ್ಟು ನಂಬರ್ ಆಫ್ ರಿಪೀಟೆಡ್ ಲೆಟರ್ಸ್ ಕೇಳಿದರು. ನನಗೆ ಯಾವುದೂ ರಿಪೀಟ್ ಆಗಲಿಲ್ಲ. ಸೊ ಇದು ನಾನು ಕರೆಕ್ಟ್ ಅನ್ಕೋತೀನಿ. ಸೊ ಇದು ಸ್ವಲ್ಪ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ. ಅದು ಬಿಟ್ಟರೆ ಆಡ್ 1 ಔಟ್ ಕೊಟ್ಟಿದ್ರು. 3 + 6 ಆಗ್ತಿತ್ತು. 3 ಲೆಟರ್ಸ್ ಇತ್ತು. +3 + 6 ಆಗ್ತಿತ್ತು ಇಂಗ್ಲೀಷ್ ಲೆಟರ್ಸು. ಸೊ ಅದು ಬಿಟ್ಟರೆ ಪೇರ್ ಫಾರ್ಮೇಷನ್ ಇತ್ತು. 4 ಪೇರ್ ಏನೋ ಫಾರ್ಮ್ ಆಯಿತು ನನಗೆ. ಸೊ ಅದು ಬಿಟ್ಟರೆ ಇನ್ಪುಟ್ ಔಟ್ಪುಟ್ಟು. ಸೊ ಇನ್ಪುಟ್ ಔಟ್ಪುಟ್ ಸ್ವಲ್ಪ ಟೈಮ್, ಇದಿಷ್ಟೂ ಮಾಡೋಕ್ಕೆ 25 to 30 ಮಿನಿಟ್ಸ್ ಆಯ್ತು ಅಷ್ಟೇ. ಬಟ್ ಇನ್ಪುಟ್ ಔಟ್ಪುಟ್ಟಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಅದು ಬಿಟ್ಟರೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸು ಇದನ್ನು ನಾನು ಅಟೆಂಡ್ ಮಾಡಿಲ್ಲ. ಡೈರೆಕ್ಷನ್ ಡಿಸ್ಟೆನ್ಸು ನನಗೆ ಅದೇನು ಟ್ರಿಕ್ ಅಂತ ಗೊತ್ತಾಗಲಿಲ್ಲ, ಕೋಡೆಡ್ ಇದ್ದಿದ್ದು. ಸೊ ಅದೊಂದು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ 41 ಅಟೆಂಪ್ಟ್ ಆಗಿದ್ದು. ಸಬ್ಮಿಟ್ ಮಾಡಿದಾಗ ಇನ್ನೂ ಒಂದು ಕ್ವಶನ್ ಮಿಸ್ ಆಗಿದೆ, ಯಾವುದೋ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಮಿಸ್ಸಿಲೇನಿಯಸ್ಸು ಅಥವಾ ಪಜಲಲ್ಲಿ ಯಾವುದೋ ಒಂದು ಆಪ್ಷನ್ ಟಿಕ್ ಮಾಡಿರಲ್ಲ. ಇಟ್ಸ್ ಓಕೆ. 41 ಅಟೆಂಪ್ಟ್ಸ್ ಅಂದು ರೀಸನಿಂಗು. ಆರ್ಡರ್ ರ್ಯಾಂಕಿಂಗ್ ಇತ್ತು 8%. ಅದು ಹೇಳೋದು ಮರ್ತೇಲಿ. ಅಂದರೆ ಮೇ ಬಿ ಸಮಥಿಂಗ್ ಪರ್ಚೇಸ್ ಮಾಡ್ತಿದ್ರು ಅಥವಾ ಏನೋ, ಫಸ್ಟ್ ಯಾರೋ ಸೆಕೆಂಡ್ ಯಾರೋ ಆ ಥರ ಇದ್ದಿದ್ದು. ಸೊ ಇದಿಷ್ಟು ರೀಸನಿಂಗ್ ಬಗ್ಗೆ. ಸೊ ನಂದು 41 ಅಟೆಂಪ್ಟ್ಸು. ನಿಮ್ಮ ಅಟೆಂಪ್ಟ್ಸ್ ಹೇಳಿ. ಅದು ಬಿಟ್ಟರೆ ನಂದು ರೀಸನಿಂಗ್ ಎಕ್ಸ್ಪೆಕ್ಟಿಂಗ್ ಸ್ಕೋರು ನಾನು 2 ರಾಂಗ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಮೇ ಬಿ ಯಾವುದ್ರಲ್ಲಿರ್ಬೋದು ಅಂತಂದರೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸು ಅಥವಾ ಇದೊಂದು ಇದೆಯಲ್ಲ, ಇದು +1 -1 ಮಿಸ್ಸೆಲೇನಿಯಸಲ್ಲಿ ರಾಂಗ್ ಆಗಿರುತ್ತೆ. ಇನ್ನು ಪಜಲೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಗೊತ್ತು. ಸೊ 2 ರಾಂಗ್ ಅಂತ ಕನ್ಸಿಡರ್ ಮಾಡಿದರೆ ನಂದು ಎಕ್ಸ್ಪೆಕ್ಟಿಂಗ್ ಸ್ಕೋರು 49 ಏನೋ ಬರುತ್ತೆ. 49 to 50 ಬರ್ಬೋದು ರೀಸನಿಂಗಲ್ಲಿ. ಸೊ ನಿಮ್ಮ ಎಕ್ಸ್ಪೆಕ್ಟಿಂಗ್ ಸ್ಕೋರ್ ಹೇಳಿ. ಅದು ಬಿಟ್ಟರೆ ಇಂಗ್ಲೀಷ್ ಬಂದರೆ RC XY ಏನೋ ಸ್ಟ್ಯಾಟಿಕ್ಸ್ ಕೊಟ್ಟಿದ್ರು. ಮಾರ್ಕೆಟ್ ಪ್ರೈಸ್ ಫ್ಲಕ್ಚುಯೇಷನು ಹೇಗೆ ಎಫೆಕ್ಟ್ ಆಗುತ್ತೆ ಮಾರ್ಕೆಟಲ್ಲಿ, ಅಂದರೆ ಇನ್ಫ್ಲೇಷನ್ ಆ ಥರ ಏನೋ ಕೊಟ್ಟಿದ್ರು. ಇನ್ಫ್ಲೇಷನ್ ಅಂತ ವರ್ಡ್ ಯೂಸ್ ಮಾಡಿಲ್ಲ, ಬಟ್ ಜಾಸ್ತಿ ಮಾರ್ಕೆಟ್ ಪ್ರೈಸು ಅಂತ ಕನ್ಸ್ಯೂಮರ್ಸ್ಗೆ ಆ ಥರ ಕೊಟ್ಟಿದ್ರು. ಈಸಿ ಇತ್ತು. ಅದರಲ್ಲಿ 3 ಸಿನೋನಿಮ್ಸ್ ಕೇಳಿದರು. ಸೊ RC ಈಸಿ ಇತ್ತು ಅಟೆಂಡ್ ಮಾಡೋಕ್ಕೆ. ಮಿಸ್ಪೆಲ್ಟ್ ಇತ್ತು. ಅದು ಬಿಟ್ಟು ಎರರ್ ಡಿಟೆಕ್ಷನಲ್ಲಿ ನಾನು 2 ಅಟೆಂಡ್ ಮಾಡಿಲ್ಲ, ಇನ್ನು ಉಳಿದಿದ್ದೆಲ್ಲ ಅಟೆಂಡ್ ಮಾಡಿದ್ದೀನಿ. ಕಾಲಮ್ ಬೇಸ್ಡ್ ಅದೇ ಸೆಂಟೆನ್ಸ್ ಫಾರ್ಮೇಷನ್ ಕಾಲಮ್ ಬೇಸ್ಡ್ ಇತ್ತು. ರೈಟ್ ಯೂಸ್ ಆಫ್ ದ ವರ್ಡ್ ಇತ್ತು. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇತ್ತು. ಸೊ ಪ್ಯಾರಾಜಂಬಲ್ BADCE ಬಂತು ನನಗೆ. ಸೊ ಇದೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮಗೂ ಇದೇ ಬಂತ ಅಂತ ಸೀಕ್ವೆನ್ಸು. ಸೊ ಇಂಗ್ಲೀಷಲ್ಲಿ 33 ಅಟೆಂಪ್ಟ್ಸು. ಇಂಗ್ಲೀಷ್ ಅಕ್ಯುರೇಸಿ ಸ್ವಲ್ಪ ಮ್ಯಾಟರ್ ಆಗುತ್ತೆ. ಸೊ ನಾನು 3 ರಾಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಜಾಸ್ತಿ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಸ್ವಲ್ಪ ನನಗೆ ಈಸಿ ಸೈಡ್ ಅನ್ನಿಸ್ತು. ಇಂಗ್ಲೀಷ್ ಡಿಫಿಕಲ್ಟಿ ಫೀಲ್ ಆಗೋರಿಗೆ, ವೀಕ್ ಇರೋರಿಗೆ ಟಫ್ ಅಂತ ಅನಿಸಿರ್ಬೋದು. ಬಟ್ ನನಗೆ ಸ್ವಲ್ಪ ಓಕೆ ಪರವಾಗಿಲ್ಲ ಅನ್ನಿಸ್ತು. ಬಿಕಾಸ್ IBPS ಕ್ಲರ್ಕ್ ಅಥವಾ ಆ ಥರ ಕಂಪೇರ್ ಮಾಡಿದರೆ ಎಲ್ಲ ಎಕ್ಸಾಮ್ಲು. ಸೊ ಇದು ಸ್ವಲ್ಪ ಈಸಿ ಅನ್ನಿಸ್ತು. ಬಟ್ ರೀಸನಿಂಗ್ ಹೇಳಿದ್ನಲ್ಲ, ಒಂದು 8 ಮಾರ್ಕ್ಸ್ ಅಂದರೆ 8 ಕ್ವಶನ್ಸ್ ಮಾತ್ರ ಡಿಫಿಕಲ್ಟ್ ಲೆವೆಲ್ ಇತ್ತು. ಲೈಕ್ ಇದೆ ಕೋಡೆಡ್ ಡೈರೆಕ್ಷನ್ನು. ಅದು ಬಿಟ್ಟರೆ ಒಬ್ಬೊಬ್ಬರಿಗೆ ಕೋಡೆಡ್ ಬ್ಲಡ್ ರಿಲೇಷನ್ ಅನ್ಸಿರುತ್ತೆ ಅಥವಾ ಇನ್ಪುಟ್ ಔಟ್ಪುಟ್ ಅನ್ಸಿರುತ್ತೆ. ಸೊ ಈ 8 ಕ್ವಶನ್ ಬಿಟ್ಟು ಉಳಿದಿದ್ದೆಲ್ಲ ಅಟೈನೇಬಲ್ ಇದ್ದಿದ್ದು. ಸೊ ಆ 8 ಕ್ವಶನ್ ಡಿಫಿಕಲ್ಟ್ ಇತ್ತು. ಬಟ್ ಇಂಗ್ಲೀಷಲ್ಲಿ ಎಲ್ಲ ಓಕೆ ಅವರೇಜ್ ಇತ್ತು. ಸೊ ಸ್ಕೋರ್ ಬಂದುಬಿಟ್ಟು 30 to 34 ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ. ಸೊ ಈಗ ಕರೆಂಟ್ ಅಫೇರ್ಸ್ ಹೋಗ್ತೀನಿ. ಸೊ ಕರೆಂಟ್ ಅಫೇರ್ಸಲ್ಲಿ ನಾನು 10 ಮಾತ್ರ ನನಗೆ ಗೊತ್ತು ಅಂತ ಅಟೆಂಡ್ ಮಾಡಿದ್ದು. ಇಲ್ಲಿ 13 ಕ್ವಶನ್ಸ್ ಮೆನ್ಷನ್ ಮಾಡಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳು ಗೊತ್ತು. ಫಾರ್ ಎಕ್ಸಾಂಪಲ್ PM ಮತ್ಸ್ಯ ಸಂಪದ ಯೋಜನಾದಲ್ಲಿ ಈ ಸತಿ ಫಂಡ್ ಎಷ್ಟು ಅಂತ ಕೇಳಿದರು. ಅದು
20,050 crore ಏನೋ ಬರುತ್ತೆ. ಅದು ಬಿಟ್ಟರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೇಳಿದ್ರು ಎಕ್ಸ್ಪೋರ್ಟ್ ಎಷ್ಟಿತ್ತು ಅಂತ ಜಾನ್ ಮಂತಲ್ಲೋ ಫೆಬ್ ಮಂತಲ್ಲೋ. ಅದು ಬಿಟ್ಟರೆ ಯುಕೋ ಬ್ಯಾಂಕ್ RRB ಇದು ಎಷ್ಟು ಅಂದರೆ ಯಾವುದು ಸ್ಪಾನ್ಸರ್ ಮಾಡಿರೋದು RRBನ ಅಂತ ಕೇಳಿದ್ರು ಯುಕೋ ಬ್ಯಾಂಕು. ಸೊ ಈ ಥರ ತುಂಬ ಕ್ವಶನ್ಸ್ ಇದ್ದು, ಕ್ವಶನ್ಸ್ ನೆನಪಿದೆ ಬಟ್ ಆನ್ಸರು ಮಾಡಿದ್ದೀನಿ, ಬಟ್ ಏನು ಆನ್ಸರ್ ಮಾಡಿದ್ದೀನಿ ಅಂತ ನೆನಪಿಲ್ಲ, ಅದೆಲ್ಲ ಗೆಸ್ಸಲ್ಲಿ ಆನ್ಸರ್ ಮಾಡಿರೋದು. ಸೊ ಇವಾಗ ನಾನು ಅಂದರೆ ಅಟೆಂಡ್ ಮಾಡಿರೋದು ಹೇಳ್ತೀನಿ. ಸೊ ವಿಸ್ತಾರದು ಫುಲ್ ಫಾರ್ಮ್ ಇತ್ತು, ಎಸ್ ಸ್ಟ್ಯಾಂಡ್ ಫಾರ್ ಅಂತ. ಸೊ ಅದರಲ್ಲಿ ಎಸ್ ಸಿಸ್ಟಮಿಗೆ ಸ್ಟ್ಯಾಂಡ್ ಆಗುತ್ತೆ. ಸೊ ಅದು ತಪ್ಪು ಮಾಡಿದ್ದೀನಿ. ಅದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫೈನಲ್ ಅಂಡರ್ 19 ವರ್ಲ್ಡ್ ಕಪ್ ಇಂಡಿಯಾ ವಿನ್ ಆಗಿತ್ತು. ಸೊ ಇದೊಂದು ಆಯಿತು. ಅಂಡ್ ICC ಹಾಲ್ ಆಫ್ ಫೇಮಲ್ಲಿ ABD ಮತ್ತು ನೀತು ಡೇವಿಡ್ ಕೊಟ್ಟಿದ್ರು, ಇವ್ರು ಕೊಟ್ಟಿರಲಿಲ್ಲ, ಆಸ್ಟರ್ ಕುಕ್ನ, ಇಂಗ್ಲೆಂಡ್ ಅವರು. ಸೊ ಇದು ಕ್ರಿಕೆಟ್ ಫ್ಯಾನ್ ಆಗಿದ್ದರಿಂದ ಇವೆರಡು ಆನ್ಸರ್ ಮಾಡಿದೆ ಕರೆಕ್ಟಾಗಿ. ಅದು ಬಿಟ್ಟರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಲೆಸ್ ದ್ಯಾನ್ 2 ಮೆಂಬರ್ಸ್ ಇರಬಾರ್ದು, ಮೋರ್ ದ್ಯಾನ್ 6 ಮೆಂಬರ್ಸ್ ಇರಬಾರ್ದು ಅಂತ ಒಂದು ಕ್ವಶನ್ ಇತ್ತು. ಸೊ ಅದು 6 ಮೆಂಬರ್ಸ್ ಹಾಕಿದ್ದೀನಿ. ಇನ್ನೊಂದು ಸೇಮ್ ಕಾಂಪಿಟೇಷನ್ ಕಮಿಷನ್ ಅಂತಲೇ ಇತ್ತು ಫಸ್ಟ್ ಕ್ವಶನ್ ಏನೋ. ಸೊ ಅದ್ರದ್ದು ನಾನು 6 ಮೆಂಬರ್ ಅಂತಲೇ ಹಾಕಿದ್ದೇನೆ. ಅದು ಅಂದರೆ ರಿಪೀಟೆಡ್ ಕ್ವಶನ್ ಅನ್ನಿಸ್ತು ನನಗೆ. ಅದ್ರದ್ದು ಅದು ಸ್ವಲ್ಪ ಕನ್ಫರ್ಮ್ ಮಾಡಿ ನೀವೇನು ಆನ್ಸರ್ ಮಾಡಿದ್ರಿ ಅಂತ. ಅದು ಬಿಟ್ಟರೆ ಇದೊಂದು ಫೆಸ್ಟಿವಲ್ ಇತ್ತು, ಮ್ಯೂಸಿಯಂ ಅಂತ ಏನೋ, ಥ್ಯಾಂಕ್ಸ್ ಗಿವಿಂಗ್ ಫೆಸ್ಟಿವಲ್. ನಾನು ಸಿಕ್ಕಿಂ ಅಂತ ಹಾಕಿದೆ. ಥ್ಯಾಂಕ್ಸ್ ಗಿವಿಂಗ್ ಅಂದ್ರಲ್ಲ ಇಂಗ್ಲೀಷ್, ಅಂದರೆ ಸ್ವಲ್ಪ ಇಂಗ್ಲೀಷ್ ಸೈಡ್ ಹೋಯ್ತಲ್ಲ ಥ್ಯಾಂಕ್ಸ್ ಗಿವಿಂಗ್ ಆ ಥರ ಅಂತ ಅಂದರೆ ಅಂದ್ಕೊಂಡು ಸಿಕ್ಕಿಂ ಆಗ್ತದೆ. ಯಾಕೆಂದರೆ ಸಿಕ್ಕಿಮ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಆ ಥರ ಯೋಚನೆ ಮಾಡಿದೆ. ಸೊ ಇದೊಂದು ತಪ್ಪಾಗಿದೆ. ಅದು ಬಿಟ್ಟರೆ ಟಾಪ್ 5 SDG ಗೋಲ್ಸು ಇದು ಗೊತ್ತಿತ್ತು. RRB PO ಇಂಟರ್ವ್ಯೂಗೆ ಓದಿದೆ 17 ಗೋಲ್ಸ್ನು. ಸೊ ಕ್ಲೈಮೇಟ್ ಆ್ಯಕ್ಷನು 13th ಬರುತ್ತೆ. ಸೊ ಅದೊಂದು ಆಡ್ ಒನ್ ಔಟು. ಅದು ಬಿಟ್ಟರೆ ಡಿಜಿಟಲ್ ಪಾರ್ಟ್ನರ್ಶಿಪ್ ಇಂಡೆಕ್ಸ್, ಡಿಜಿಟಲ್ ಪೇಮೆಂಟ್ ಇಂಡೆಕ್ಸು ಇದು ಕೂಡ PO ಇಂಟರ್ವ್ಯೂಗೆ ಅಂತೆಲ್ಲ ಓದಿದ್ದು. 4 ಬರುತ್ತೆ, 3 ಕೊಟ್ಟಿದ್ರು. ಆಲ್ ಆಫ್ ದಿಸ್ ಹಾಕಬೇಕು ನಾವು. ಪೇಮೆಂಟ್ ಅನೇಬಲ್ ಕೊಟ್ಟಿದ್ರು. ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಕಸ್ಟಮರ್ ಸೆಂಟ್ರಿಂಗ್ ಅಂತ ಕೊಟ್ಟಿದ್ರು. ಅದು ಬಿಟ್ಟರೆ ಫಸ್ಟ್ ಕ್ಲಾಸಿಕಲ್ ಲ್ಯಾಂಗ್ವೇಜು ನಾನು ಸಾಂಸ್ಕ್ರಿಟ್ ಅಂತ ಅಂದ್ಕೊಂಡೆ, ಯಾಕೆಂದರೆ ಸಾಂಸ್ಕ್ರಿಟ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಅಲ್ವ ನಮ್ಮದು, ಅದಕ್ಕೋಸ್ಕರ. ಬಟ್ ಅದು ತಮಿಳ್ ಅಂತ ಐಡೆಂಟಿಫೈ ಮಾಡಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನು. ಸೊ ಅದೊಂದು ತಪ್ಪಾಗಿದೆ. ಸೇಬಿ ಇದು ನಾನು ಸ್ವಲ್ಪ ಮಾರ್ಕೆಟ್ ನೋಡ್ತೀನಿ, ಶೇರ್ ಮಾರ್ಕೆಟು. ಸೊ ಅದರಲ್ಲಿ ನ್ಯೂಸಲ್ಲಿ ಓದ್ತಿದ್ದೆ, ಯಾವುದು ಒಂದು ಆ್ಯಪ್ ಇದೆ ಅದರಲ್ಲಿ. ಸೊ ಅದು ಸೋಯಾಬೀನ್ ಆನ್ಸರ್ ಇದಕ್ಕೆ ಅವರು 31 ಮಾರ್ಚ್ವರೆಗೂ ಅದ್ರದ್ದು ಡಿರೈವೇಟಿವ್ ಟ್ರೇಡ್ನ ಬ್ಲಾಕ್ ಮಾಡಿದ್ದಾರೆ. ಅದು ಬಿಟ್ಟರೆ ಸ್ಟೇಕ್ ಹೋಲ್ಡಿಂಗು RRBದು 15%. ಇದು ಕೂಡ RRB PO ಇಂಟರ್ವ್ಯೂ ಇದ್ದಾನೆ. ಆ್ಯಕ್ಚುಲಿ ನವೆಂಬರ್ 1 ಮಾತ್ರ ಓದಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ನಾನು ಅಟೆಂಡ್ ಮಾಡಿರೋದು ಒಂದು ಕ್ರಿಕೆಟ್ ಅಟೆಂಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಇಂಟರ್ವ್ಯೂಗೆ ಓದಿದ್ರಲ್ಲಿ ಸ್ವಲ್ಪ ಬಂದಿತ್ತು, ಇದೊಂದು ಆ್ಯಂಡ್ ಇದು ಇಂಟರ್ವ್ಯೂಗೆ ಓದಿದ್ದು ಕಾಂಪಿಟೇಷನ್ ಕಮಿಷನ್ ನಾನು. ಆ್ಯಂಡ್ ಸೇಬಿ ನಾರ್ಮಲಾಗಿ ನಾನು ಸ್ಟಾಕ್ ಅಪ್ಡೇಟ್ಸ್ ಓದಬೇಕಿದ್ರೆ ಸಿಕ್ಕಿತ್ತು, ಸ್ಕ್ರಾಲ್ ಮಾಡಬೇಕಿದ್ರೆ ಮೋಸ್ಟ್ಲಿ ಗ್ರೋ ವೆಬ್ಸೈಟಲ್ಲಿ ಇರ್ಬೋದೇನೋ. ಅದು ಬಿಟ್ಟರೆ ಸ್ವರೈಲ್ ನನಗೆ ಆನ್ಸರ್ ಗೊತ್ತಿರಲಿಲ್ಲ, ಬಟ್ ಕ್ರಿಸ್ ಫುಲ್ ಫಾರ್ಮ್ ಗೊತ್ತಿತ್ತು. ರೈಲ್ವೆ ಅಂತ ಇಲ್ಲ, ಆರ್ ಸ್ಟ್ಯಾಂಡ್ ಫಾರ್ ರೈಲ್ವೆ ಅಂತ. ಸೊ ಚಾನ್ಸ್ ತೊಗೊಂಡೆ, ಇದು ಕರೆಕ್ಟ್ ಆಯಿತು. RBI ಇನೋವೇಷನ್ ಹಬ್ಬು ಮ್ಯೂಲ್ ಹಂಟರ್ ಅಂತ. ಸೊ ಇದು 2 ಆಪ್ಷನಲ್ಲಿ ಡೌಟ್ ಇತ್ತು, ಮ್ಯೂಲ್ ಮತ್ತು ಫಸ್ಟ್ ಆಪ್ಷನ್ನು. ಸೊ ನಾನು ಮ್ಯೂಲ್ ಹಾಕಿದೆ. ಸೊ ಅದೊಂದು ಕರೆಕ್ಟ್ ಆಗಿದೆ. ಸೊ ಬಟ್ ನಾನು 28 ಅಟೆಂಪ್ಟ್ಸು. ಸೊ ಇದರಲ್ಲೇ ನೋಡಿದರೆ ಒಂದು 7 8 ರೇಟ್ ಆಗಿದೆ ಅಷ್ಟೇ. ಸೊ ಎಕ್ಸ್ಪೆಕ್ಟಿಂಗ್ ಆಫ್ 5 to 6 ಅಷ್ಟೇ. ಸೊ ನಿಮ್ಮದು ಕರೆಂಟ್ ಅಫೇರ್ಸ್ ನೆನಪಿದ್ರೆ ಯಾವುದೇ ಅಟೆಂಡ್ ಮಾಡಿದ್ರಿ ಅಂತ ಆನ್ಸರ್ ಮಾಡಿ. ಸೊ ಕ್ವಾಂಟ್ ಸ್ವಲ್ಪ 3 ಸೆಕ್ಷನಲ್ಲೂ ಕ್ವಾಂಟ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ನನಗೆ. ಸೊ ನಿಮ್ಮ ಒಪಿನಿಯನ್ ಹೇಳಿ. ಅದರಲ್ಲಿ DI 3 ಇತ್ತು, ಬಟ್ ಸ್ವಲ್ಪ ಲೆಂತಿ ಇತ್ತು ಆನ್ಸರ್ಸ್ ಮಾಡೋಕ್ಕೆ, ಟ್ರಿಕ್ಕಿ ಇತ್ತು, ಲೆಂತಿ ಇತ್ತು, ಕ್ವಶನ್ಸ್ ಲೆಂತಿ ಇತ್ತು. ಸೊ DIಲಿ ಒಂದು ಕ್ವಶನ್ ಅಟೆಂಡ್ ಮಾಡಿಲ್ಲ, ಯಾವುದೋ 3ರಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿಲ್ಲ, ಯಾಕೆಂದರೆ ಸ್ವಲ್ಪ ಲೆಂತಿ ಇತ್ತು. ಲಾಸ್ಟ್ DI ಅಂತೂ ಸಖತ್ ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಯಾವುದೋ ಅಂದರೆ ನಾನು ಮರ್ತೋಯ್ತು ಪರ್ಟಿಕ್ಯುಲರ್ ಕ್ವಶನು, ಬಟ್ ಅದು ಸಖತ್ ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಅದು ಬಿಟ್ಟರೆ ಮಿಸ್ಸಿಂಗ್ ನಂಬರ್ ಇತ್ತು, ಕ್ವಾಡ್ರಾಟಿಕ್ ಕ್ವಶನ್ ಇತ್ತು, ಇದು ಡೂಯೇಬಲ್ ಇತ್ತು. ಅರ್ಥಮೆಟಿಕಲಿ ನಾನು 2 ಕ್ವಶನ್ಸ್ ಮಾಡಿದ್ದೀನಿ. ಅಂದರೆ ಅರ್ಥಮೆಟಿಕ್ ಅಂತ ಹೇಳಕ್ಕೆ ಬರಲ್ಲ ಅದನ್ನು. ಒಂದು 3 ಡಿಜಿಟ್ ನಂಬರ್ ಕೊಟ್ಟಿದ್ರು ನೋಡಿ, 100 ಪ್ಲೇಸ್ 10 ಪ್ಲೇಸ್ ಮಲ್ಟಿಪ್ಲೈ ಮಾಡಿದರೆ 54 ಏನೋ, ಲಾಸ್ಟಿಗೆ 69 ಮೈನಸ್ ಮಾಡಬೇಕು, ಸಮ್ ಆಫ್ ದ ನಂಬರ್ 15. ಸೊ ಅದನ್ನು ನೆಟ್ ಮಾಡಿದೆ. ಸೊ ಟೋಟಲ್ 26 ಅಟೆಂಪ್ಟ್ಸು. ಸೊ ಇದರಲ್ಲೂ ನಾನು 2 ರಾಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಮೇ ಬಿ ಮಿಸ್ಸಿಂಗ್ ನಂಬರಲ್ಲಿ ಅಥವಾ ಕ್ವಾಡ್ರಾಟಿಕ್ ಕ್ವೆಶನಲ್ಲಿ ಯಾವುದೋ ಒಂದು ರಾಂಗ್ ಆಗಿರುತ್ತೆ. ನಂದು ಆಗಿರಲ್ಲ, ಆಲ್ಮೋಸ್ಟ್ 100% ಅಕ್ಯುರಸಿ ಇರುತ್ತೆ, ಬಟ್ ಆಗಿದ್ರೆ ಅವೆರಡೇ ರಾಂಗ್ ಆಗಿರೋ ಚಾನ್ಸಸ್ಸು. ಸೊ ಕ್ವಾಂಟಲ್ ನಂದು 38 ಸ್ಕೋರ್ ಬರ್ಬೋದು, 38 to 44 ಆ ಥರ ಬರುತ್ತೆ. ಅಕ್ಯುರಸಿ ಚೆನ್ನಾಗಿದೆ. ಸೊ ಟೋಟಲ್ ಸ್ಕೋರ್ ಎಕ್ಸ್ಪೆಕ್ಟಿಂಗು ಮಿನಿಮಮ್ ಅಂದರೆ 122, ಮ್ಯಾಕ್ಸಿಮಮ್ ಅಂದರೆ 135. ಮೇ ಬಿ ಕ್ವಾಲಿಫೈ ಆಗ್ತೀನಿ ಅಂತ ಗೊತ್ತಿಲ್ಲ. ಸ್ವಲ್ಪ ಡಾಟಾ ಎಲ್ಲ ಕಲೆಕ್ಟ್ ಆದಮೇಲೆ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದ್ಮೇಲೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಲ್ ಹಾಕ್ತೀನಿ. ಆ ಪೋಲಲ್ಲೆಲ್ಲ ನೋಡಿದ ಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಪ್ರೆಡಿಕ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಗೊತ್ತಾಗುತ್ತೆ ನಾನು ಇನ್ನೂ ಔಟ ಅಂತ. ನಾನು ಆ್ಯಕ್ಚುಲಿ ಇಂಡಿಯನ್ ಬ್ಯಾಂಕ್ ಕಟ್ ಆಫ್ ಹೋಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಂಡಿಯನ್ ಬ್ಯಾಂಕ್ ಕಟ್ ಆಫ್ ಹೋಗಲ್ಲ ಈ ಎಕ್ಸಾಮ್ಗೆ. ಸ್ವಲ್ಪ ಕಮ್ಮಿ ಹೋಗೋ ಚಾನ್ಸಸ್ ತುಂಬ ಇದೆ, ಯಾಕೆಂದರೆ ಕ್ವಾಂಟ್ ಸ್ವಲ್ಪ ಟಫ್ ಇತ್ತು ಆ್ಯಂಡ್ ರೀಸನಿಂಗಲ್ಲಿ 8 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಟಫ್ ಇತ್ತು. ಸೊ ನೋಡೋಣ ಏನಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ.